ಹೋರಾಟ ಮಗನೇ ಹೆಂಗಿತ್ತು ಅಂದರೆ ಒಂದು ಕಡೆ ಒಂದ್ಸರಿ ಜೋಗಿ ರಿಲೀಸ್ಗೆ ಆಗಿರಲಿಲ್ಲ. ಇನ್ನು ರಸ್ತೆಯಲ್ಲಿ ರಾತ್ರಿ ಹೊತ್ತು ಸ್ವಲ್ಪ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಇದಾಗೋಯ್ತು, ತುಂಬ ಬೇಜಾರಾಗೋಯ್ತು. ಒಂಟಿ ಜೀವ ಮಧ್ಯರಾತ್ರಿಲಿ 3 ಗಂಟೆ ರಾತ್ರಿಯಲ್ಲಿ ಅಳ್ತಾ ನಿಂತ್ಕೊಂಬಿಟ್ಟೆ ಅಲ್ಲಿ. ಅಂದರೆ ಹಿಂಗಾಗೋಯ್ತಲ್ಲ ಅಂತ. ನಂದು ಸಿನಿಮಾ ಸಾಯಿಸ್ಬಿಟ್ರಲ್ಲ ಜೋಗಿ ಆ ಟೈಮಲ್ಲಿ. ಸೇಮ್ ನೆನ್ನೆ ಎಷ್ಟು ಗಂಟೆ 2:15 2:45 ಹತ್ತತ್ರ ನಿಯರ್ ಬೈ 3 o'clock 2:45 ಆ ರೇಂಜ್ಗೆ. ನೀವು ನಂಬಲ್ಲ ನೀವು, ಲಾಸ್ಟ್ ರೀಲು ನನ್ನ ಹ್ಯಾಂಡ್ ಓವರಲ್ಲಿದೆ. ಎಲ್ಲ ರೀಲ್ನು ಕಳಿಸಿದ್ದೀನಿ ಕ್ಯೂಬ್ಗೆ ಎಫ್ಗೆ. ಲಾಸ್ಟ್ ರೀಲು ಇವತ್ತು ಆಗಲ್ಲ ಅಂತಿದ್ದಾರೆ. ಅಂದರೆ ಕ್ಯೂಬ್ ಎಫ್ ಅವರು ನಾಳೆ ನಿಮಗೆ ಪಿಕ್ಚರ್ ರಿಲೀಸ್ ಆಗಲ್ಲ. ನಾನು ಅಷ್ಟು ಮಳೆ ಅಷ್ಟು ಇದು ಎಲ್ಲ ಆ ಟೈಮಲ್ಲಿ ಒಬ್ಬನೇ ಆರ್ಟಿಸ್ಟ್ ಎತ್ಕೊಂಡು ತೊಗೊಂಡೋಗಿ ನಮ್ಮ ಹುಡುಗರು ಇದ್ದು ನನ್ನ ಹುಡುಗರು. ಸೊ ತೊಗೊಂಡೋಗಿ ಆರ್ಟಿಸ್ಟಿಗೆ ಕೊಟ್ಟೆ. ನಮ್ಮ ಮೈದ ಫೋನ್ ಮಾಡ್ದ, ಅಣ್ಣ ಏನಣ್ಣ ಏನೋ ಆಗಲ್ಲ ಅಂತ ಅವ್ರೆ ನಾಳೆ, ಏನಣ್ಣ ಅಲ್ಲಿಂದ ಏನಣ್ಣ ಹಿಂಗೆ ಆಗೋಯ್ತಲ್ಲಣ್ಣ ಅಂತ. ಬಾರ ಮಗನೇ ನಾ ಇದ್ದೀನಿ, ಬಾಲ ಮಾಡ್ತೀನಿ, ಬಾರ ಮಗನೇ. ನಿನ್ನೆ ಮಾತ್ರ ನಿಜವಾಗ್ಲೂ ಭಗವಂತನ ಹತ್ರ ಕೂತ್ಕೊಂಡು, ದೇವ್ರೆ ಇಷ್ಟು ಕಷ್ಟ ಕೊಡ್ಬೇಡ, ಸಾಕಾಗೋಗಿದೆ, ಇನ್ನು ಐ ಗಿವ್ ಅಪ್, ಐ ಕಾಂಟ್ ಟೇಕ್ ಇಟ್, ಇನ್ನು ಆಗ್ತಾ ಇಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸ್ಗಳು ಇವತ್ತು ನೋಡಿದ್ವಿ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಾನು ಅವನಿಗೆ ಯಾವಾಗಲೂ ಹೇಳ್ತಿದ್ದೆ, ಮಗ ಈ ಸಿನಿಮಾ ಮಗನೇ ಇನ್ನೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿಲ್ಲ. ಫಸ್ಟ್ ಶೂಟ್ ಮಾಡೋವಾಗಲೇ ಹೇಳಿದೆ. ಅದಾದಮೇಲೆ ಎಲ್ಲ ರೆಡಿ ಮಾಡಿ ಎಡಿಟ್ ಮಾಡಾದ್ಮೇಲೆ ನಮ್ಮ ಹುಡುಗರೆಲ್ಲ ಹೇಳ್ಬಿಟ್ರು, ಸರ್ ಸಕ್ಕಾತ ಮಾಡೋಣ ಅಂತ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಸರ್ ಧ್ರುವ ಸೂಪರಾಗಿ ಕಾಣ್ತಾನೆ ಸರ್, ತುಂಬ ಚೆನ್ನಾಗಿ ಎಲ್ಲರೂ ತಿಂದಾಕ್ಬಿಡೋಣ ಸರ್ ಅಂತ. ಅದಾದಮೇಲೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಸೆನ್ಸಾರ್ ಅವ್ರು ನೋಡಿದ್ರು, ಅವಾಗಲೂ ಅದೇ ಹೇಳಿದ್ರು. ನಾನು ಯಾವಾಗಲೂ ಅವ್ನಿಗೆ ಅದನ್ನೇ ಹೇಳ್ತಿದ್ದೆ, ಮಗ ಈ ಸಿನಿಮಾ ನಿನಗೆ ನಾನು ನಮ್ಮ ಸಿನಿಮಾ ಕೇಳಿ ನನ್ನ ಬ್ರದರ್ ಧ್ರುವ ಅಂತ ಹೇಳ್ತಿಲ್ಲ, ಈ ಇದರಲ್ಲಿ ಎಲ್ಲ ವರ್ಡ್ಗಳು ಎತ್ಕೊಂಡು ಹೋಗೋ ಈ ಸರಿ ನಿನಗೆ ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಿ, ಆ ಮಟ್ಟಕ್ಕೆ ಕೂರಿಸ್ಕೊಂಡಿದ್ದೆ ಆಡಿಯನ್ಸ್ನ. ಆ ಮಟ್ಟಕ್ಕೆ ಒಳ್ಳೆ ಒಳ್ಳೆ ಗುಡ್ ಆ್ಯಕ್ಟರ್. ಬಟ್ ಆ ಪಾತ್ರ, ಕಾಳಿದಾಸನ ಪಾತ್ರನ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಅವನು. ನಾನು ನಿಮ್ಮಲ್ಲಿ ನಾನೊಬ್ಬ ಅಂತ. ಸೊ ಅದೊಂದು ಸೂಪರ್. ಮಗನೇ ರನ್ನಿಂಗ್ ಆಗ್ತಿದೆ, ಹೋಗ್ತಾ ಇದೆ. ಸೊ ಈಗ ಮೋಸ್ಟ್ಲಿ ಐ ಥಿಂಕ್ ನೆಕ್ಸ್ಟ್ ವೀಕಿಂದ ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಗ್ತಿದೆ. ಸೊ ಅತಿ ಶೀಘ್ರದಲ್ಲೇ ಬೇರೆ ಲ್ಯಾಂಗ್ವೇಜ್ ಎಲ್ಲ ರಿಲೀಸ್ಗೆ ಪಬ್ಲಿಷ್ಗೆ ಹೋಗ್ಬೇಕೀಗ ಅಲ್ಲೆಲ್ಲ. ಸೊ ಮಾಡಿ ಅದಾದಮೇಲೆ ಒಬ್ಬ ಡೈರೆಕ್ಟ್ರಿಗೆ ಆ ಶಾರದಾಂಬೆ ಕನೆಕ್ಷನ್ ಇದ್ದರೆ ಏನಾಗತ್ತೆ, ಮತ್ತು ಒಬ್ಬ ಒಳ್ಳೆ ಗುರು ಇದ್ದರೆ ಏನಾಗತ್ತೆ ಅನ್ನೋದು ಇವತ್ತು ಪ್ರೇಕ್ಷಕರು ಅವರು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮುಂದೆನ ನಮ್ಮ ಡೈರೆಕ್ಟರ್ಗೆ ಸ್ಪೆಷಲ್ಲಾಗಿ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ರಿಯಲಿ ಮೀನ್ ದಿಸ್. ಒಂಥರ ಅಣ್ಣ ತಮ್ಮ ಜೋಡಿ ಎತ್ತುಕೊಳೋ ಅಂತ. ಬಟ್ ಇನ್ನೊಬ್ರು ಇದಾರೆ ನಮ್ಗಿನ್ನ ಬಿಗ್ ಬ್ರದರ್, ಜೆ.ಪಿ. ನಗರದಲ್ಲಿ ಕೂತವ್ರೆ. ಇಲ್ಲ, ನಾನು ಬೇರೆ ಲ್ಯಾಂಗ್ವೇಜ್ ಎಲ್ಲ ರಿಲೀಸ್ ಆಗ್ಬಿಡ್ಲಿ ಮಕ್ಳು. ಏನಕ್ಕೆ ನಾವು ಸುಮ್ಮನೆ ಉತ್ಪ್ರೇಸಾಗಿ ಈಗ ಸಡನ್ಲಿ ಹೇಳ್ಬಿಟ್ಟು, ಯಾಕಂದ್ರೆ ಓವರ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾರೆ. 100% 2 ಬರುತ್ತೆ. ಕೆವಿನ್ ಇಷ್ಟೆಲ್ಲ ಕಾರಣ. ಮತ್ತೆ ಈ ತರ ಅದ್ದೂರಿ ಸಿನಿಮಾ, ಈ ತರದೊಂದು ಬ್ಯೂಟಿಫುಲ್ ಸಿನಿಮಾ, ಈ ತರದೊಂದು ಕಥೆ ಕಟ್ಟಿ ಈ ತರದ ದೇಶಾದ್ಯಂತ ರಿಲೀಸ್ ಮಾಡಿದ್ರೆ ಕೆವಿನ್ ಸಂಸ್ಥೆಗೆ ತುಂಬಾ ಥ್ಯಾಂಕ್ಸ್ ಮಗನೇ. ಅದು ಅವಶ್ಯಕತೆ ಇಲ್ಲ ಅಂತಿದೆ. ಬಟ್ ಆದ್ರೂ ಸ್ವಲ್ಪ ಹೊತ್ತು ನೀವು ಇನ್ನೊಂದು 2-3 ದಿವಸ ಅದು ಬರ್ತದೆ. ಓ ಮಗ, ಮಗ ನೀನೇನಾದ್ರು ಕ್ಯಾಮ್ರಾ ಹಿಡನ್ ಕ್ಯಾಮ್ರಾ ಇಟ್ಬಿಟ್ಟಿದ್ರೆ ಮನೆ ಕುತ್ಕೊಂಡು ಹತ್ಬಿಟ್ಟಿದ್ರೆ ನಮ್ಮನ್ನು ನೋಡ್ಬಿಟ್ಟು ಪರ್ಮಿಷನ್ ಮಾಡ್ತೀನಿ. ಈಗ ಬೆಳಗ್ಗಿನ ಜಾವ ಧ್ರುವ ಹೇಳ್ದಂಗೆ ಬೆಳಗಿನ ಜಾವ ಒಂದು ಶೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಯಾಕೆಂದರೆ UFO ಹೋಗಿ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ನಾನು ಕೊಟ್ಟಿದ್ದು ಇದಾಯಿತು, ಲೇಟ್ ಆಯಿತು. ಅದರಿಂದ ಎಲ್ಲರಿಗೂ ಸಮಯ ಇರಲಿ. ಆ್ಯಂಡ್ ದೆನ್ 1:30 UFO ಫುಲ್ ಹೌಸ್ಫುಲ್ ಹೋಗ್ತಾವೆಲ್ಲ, ಇಡೀ ಕರ್ನಾಟಕ, ಇಡೀ ಎಲ್ಲ ಕಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ದೆನ್